ಸನ್ಮಾನ್ಯ ಅಧ್ಯಕ್ಷರೇ, ಸೋಮಶೇಖರ್ JS ಅಂದಾಗೆ ನಮ್ಮ ಸವಿಸ್ತಾರವಾಗಿ ಉದ್ಘಾಟಿಸಿದ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಗಡಿನಾಡ ಪ್ರಾಧಿಕಾರ ಅಧ್ಯಕ್ಷರೂ ಆದಂತಹ ಸೋಮಣ್ಣ ಅವರೇ, ಅಂದಾಗೆ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಗಣ್ಯಾಧಿಗಣ್ಯ ವ್ಯಕ್ತಿಗಳೇ, ಈ ಸಭೆಯಲ್ಲಿ ಸೇರಿರತಕ್ಕಂತಹ ಕನ್ನಡ ಮಾತೆಯ ಅಭಿಮಾನಿಗಳೇ, ಎಲ್ಲರಿಗೂ ಅಭಿನಂದನೆಗಳು. ಇವತ್ತಿನ ದತ್ತನಿಧಿ ಪ್ರಶಸ್ತಿ ಪ್ರದಾನ ಹಾಗೂ ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ಸಾಧ್ಯವಾದೊಂದು ನಮಗೆಲ್ಲರಿಗೂ ತುಂಬ ಸಂತೋಷದ ವಿಷಯವಾಗಿದೆ. ಈ ಕಾರ್ಯಕ್ರಮವು ನಮ್ಮ ಗಡಿ ಪ್ರದೇಶವಾದಂಥ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಶಾಸಕಾಂಗ ಕ್ಷೇತ್ರದಲ್ಲಿ ನಡೆಯುತ್ತಾ ಇರುವಾಗ, ಇಲ್ಲಿ ಕನ್ನಡ ಭಾಷೆ ಉಳಿಬೇಕು, ಕನ್ನಡ ಸಂಸ್ಕೃತಿ ಉಳಿಬೇಕು, ಕನ್ನಡ ಮಾಧ್ಯಮ ಶಾಲೆಗಳು ಉಳಿಬೇಕು ಎಂಬುದು ನಮ್ಮ ಎಲ್ಲರ ಹೃದಯಾಂತರಾಳದ ಆಶೆಯಾಗಿದೆ. ಇಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳ ಬಗ್ಗೆ ಚರ್ಚೆಯಾಯಿತು. ಭೌಗೋಳಿಕವಾಗಿ ನಾವು ಕೇರಳ ರಾಜ್ಯದಲ್ಲಿದ್ದರೂ ಇಲ್ಲಿರುವ ಸಾಂಸ್ಕೃತಿಕವಾದಂತಹ ಜನರ ಮನಸ್ಸುಗಳನ್ನಿಟ್ಟುಕೊಂಡು ಕನ್ನಡ ಮಾಧ್ಯಮ ಶಾಲೆಗಳು ಇಂದಿಗೂ ಕೇರಳ ರಾಜ್ಯ ನಡೆಸ್ತಾ ಇದೆ. ಕೇರಳ ರಾಜ್ಯದ ಸರ್ಕಾರವು ನಡೆಸ್ತಾ ಇದೆ. ಕನ್ನಡ ಮಾಧ್ಯಮ ಶಾಲೆಯ ಅಲಿಯುವಿಕೆಗೆ ಕಾರಣ ಏನು ಅಂತ ಹೇಳಿದರೆ, ನಾವೆಲ್ಲರೂ ಹೆದೆ ಮೇಲೆ ಕೈ ಇಟ್ಟುಕೊಂಡು ಹೇಳಬೇಕು, ಯಾರು ಇದಕ್ಕೆ ಕಾರಣ ಅಂತ ಹೇಳಿದರೆ ನಾವು ಕನ್ನಡಿಗರೇ ಕಾರಣ. ನಾವು ಭಾಷಣದಲ್ಲಿ ಇಂಥ ಸಾಂಸ್ಕೃತಿಕ ಕಾರ್ಯದಲ್ಲಿ ವೇದಿಕೆಯಲ್ಲಿ ಬಂದು ಹೆಮ್ಮೆಯಲ್ಲಿ ಹೇಳ್ತೇವೆ ನಾವು ಕನ್ನಡಿಗರು ಅಂತೇಳಿ. ಆದರೆ ನಮ್ಮ ಮಕ್ಕಳೆಲ್ಲರೂ ಶಾಲೆ ಸೇರಿಸುವಾಗ ಆಂಗ್ಲ ಮಾಧ್ಯಮ ಶಾಲೆಗೆ ಸೇರಿಸ್ತಾ ಇದ್ದೇವೆ. ನಮ್ಮ ಪ್ರದೇಶದಲ್ಲಿ ಇರುವಂಥ ಕನ್ನಡ ಮಾಧ್ಯಮ ಶಾಲೆಗಳಿಗೆ ನಮ್ಮ ಮಕ್ಕಳನ್ನು ಸೇರಿಸಲಿಕ್ಕೆ ನಮಗೆ ಇಷ್ಟ ಆಗುವುದಿಲ್ಲ. ತುಂಬ ನಮಗೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ಕನ್ನಡ ಮಾಧ್ಯಮ ಶಾಲೆ ಆಂಗ್ಲ ಮಾಧ್ಯಮ ಶಾಲೆಗೆ ಸೇರಿಸಿ. ಈಗ ಮುಂಚಿನ ಕಾಲದಲ್ಲಿ ಎಲ್ಲ ನಾನೆಲ್ಲ ಕಲಿತಾ ಇರುವಾಗ ನಮ್ಮ ಶಾಲೆಯಲ್ಲಿ ಕನ್ನಡ ಮಾಧ್ಯಮ ಶಾಲೆಯೂ ಇತ್ತು, ಬೇರೊಂದು ಕಟ್ಟಡದಲ್ಲಿ ಮಲಯಾಳ ಮಾಧ್ಯಮ ಶಾಲೆಯೂ ನಡೀತಾ ಇತ್ತು. ಮಲಯಾಳ ಮಾಧ್ಯಮ ಶಾಲೆಗೆ ಸೇರಿಸಲಿಕ್ಕೆ ಇಷ್ಟಪಡುವವರು ಮಲಯಾಳ ಮಾಧ್ಯಮ ಶಾಲೆಗೆ ಸೇರಿಸ್ತಾ ಇದ್ದರು. ನಾವೆಲ್ಲ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತಾ ಇದ್ದೇವೆ. ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿಯುವವರಿಗೆ ಕನ್ನಡ ಗೊತ್ತಿತ್ತು, ಮಲಯಾಳ ಮಾಧ್ಯಮ ಶಾಲೆಗೆ ಹೋಗ್ತಾ ಇರುವವರು ಮಲಯಾಳಿಗರಿಗೆ ಮಲಯಾಳ ಗೊತ್ತಿತ್ತು. ಈಗಿನ ದುರಂತ ಏನಂತ ಹೇಳಿದರೆ, ಎಲ್ಲರೂ ಮಕ್ಕಳನ್ನು ಆಂಗ್ಲ ಮಾಧ್ಯಮ ಶಾಲೆಗೆ ಕಲಿಸ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಕನ್ನಡವೂ ಗೊತ್ತಿಲ್ಲ, ಮಲಯಾಳವೂ ಬರುವುದಿಲ್ಲ, ಇಂಗ್ಲೀಷ್ ಅಂತೂ ಗೊತ್ತೇ ಇಲ್ಲ. ಇದೊಂದು ದುರಂತವಾಗಿದೆ. ಈ ಕಾಂಪಿಟೇಟಿವ್ ವರ್ಲ್ಡ್ ಅಂತ ಹೇಳ್ತಾವೆಲ್ಲ, ಈ ಒಂದು ಕಾಲದಲ್ಲಿ ಎಲ್ಲರೂ ಆಂಗ್ಲ ಮಾಧ್ಯಮ ಶಾಲೆಗೆ ಕಲಿಸಿ ಇಂಗ್ಲೀಷ್ ಕಲಿಬೇಕು. ಇಂಗ್ಲೀಷ್ ಕಲಿತರೆ ಮಾತ್ರ ನಮಗೆ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗಲಿಕ್ಕೆ ಸಾಧ್ಯವಿದೆ ಎಂಬ ನಿಟ್ಟಿನಲ್ಲಿ, ಇಲ್ಲದ್ರೆ ಇನ್ನೂ ಮೇಲೆ ಹೋಗುವಾಗ ಮಂಗಳೂರಿನಂಥ ನಗರದಲ್ಲಿ, ಬೆಂಗಳೂರಿನಂಥ ನಗರಕ್ಕೆ ಹೋಗುವಾಗ ಇಂಗ್ಲೀಷ್ ಮಾಧ್ಯಮ ಶಾಲೆಗಳಲ್ಲಿ ಕಲಿತವರಿಗೆ ಮಾತ್ರ ಅಡ್ಮಿಷನ್ ಸಿಗ್ಬಹುದು, ಪ್ರವೇಶ ಸಿಗ್ಬಹುದು ಎಂಬ ಒಂದು ಮೂಢನಂಬಿಕೆಯಿಂದ ಮಕ್ಕಳನ್ನೆಲ್ಲರೂ ಆಂಗ್ಲ ಮಾಧ್ಯಮ ಶಾಲೆಗೆ ಕಲಿಸ್ತಾ ಇದ್ದಾರೆ. ಈ ಶಾಲೆಯಲ್ಲಿ 100 ಮಕ್ಕಳಿದ್ದಾರೆ, ಅಲಿಯುವಿಕೆ ಅಂಚಿನಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮಕ್ಕಳು ಇನ್ನು ಎಷ್ಟು ದೊಡ್ಡ ಕಟ್ಟಡ ಮಾಡಿ ಏನು ಪ್ರಯೋಜನ? ಮಕ್ಕಳನ್ನು ಸೇರಿಸಬೇಕಾದ್ರೆ ಹೆತ್ತವರು ಮನಸ್ಸು ಮಾಡಬೇಕು. ಆಂಗ್ಲ ಮಾಧ್ಯಮ ಶಾಲೆಗೆ ಫೀಸ್ ಕೊಟ್ಟು ಕಳಿಸ್ತಾ ಇದ್ದಾರೆ.
ಫೀಸ್ ಇಲ್ಲದ ಸರ್ಕಾರ ನಡೆಸ್ತಾ ಇರುವಂಥ ಶಾಲೆಗಳಿಗೆ ನಮ್ಮ ಮಕ್ಕಳನ್ನು ಯಾರನ್ನು ಸೇರಿಸುವುದಿಲ್ಲ. ಇದಕ್ಕೆ ನಮಗೆ ಒಳ್ಳೆಯ ಒಂದು ಜನರನ್ನು ಯಾವ ರೀತಿಯಲ್ಲಿ ಅವರನ್ನು ಕನ್ನಡ ಮಾಧ್ಯಮ ಶಾಲೆಗೆ ಸೇರಿಸಲಿಕ್ಕೆ ಆಗಲಿಕ್ಕೆ ಆಗ್ತದೆ ಎಂಬುದನ್ನು ಅದರ ಹಿಂದೆ ನಾವು ಮಾಡಬೇಕಂತ ಕೆಲಸವಿದೆ, ಅದು ಮಾಡಬೇಕು. ಅದಕ್ಕೆ ಇದೊಂದು ಕಾರಣ. ಇವತ್ತು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇರುವಂತಹ ಕನ್ನಡ ಪತ್ರಕರ್ತರಿಗೆ ಬೇಕಾಗಿ, ಅವರ ಕ್ಷೇಮಾಭಿವೃದ್ಧಿಗೆ ಬೇಕಾಗಿ ಕೆಲಸ ಮಾಡುವಂಥವರು, ಕನ್ನಡ ಮಾಧ್ಯಮ ವಲಯದಲ್ಲಿ ಕೆಲಸ ಮಾಡುವಂಥ ಪತ್ರಕರ್ತರಿಗೆ ಅವರ ಕ್ಷೇಮಕ್ಕೆ ಬೇಕಾಗಿ ಕೆಲಸ ಮಾಡುವಂಥ ಇವತ್ತಿನ ಸಂಘಾಟಕರು, ಅವರು ದೊಡ್ಡ ಪ್ರಶಂಸನೀಯವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ಘಟಕವಾಗಿ ನಡೆಯುವಂಥ ಕಾಸರಗೋಡು ಒಂದು ಬ್ರಾಂಚ್ ಆಗಿ ಅದರ ಘಟಕವಾಗಿ ಇಲ್ಲಿಯೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಮಾಡ್ತಾ ಇರುವಂಥದ್ದು ಒಂದು ದೊಡ್ಡ ಒಳ್ಳೆಯ ಕೆಲಸವಾಗಿದೆ. ಇದೆಲ್ಲವೂ ಪ್ರಶಂಸನೀಯವಾದ ಕೆಲಸವಾಗಿದೆ. ದತ್ತಿನಿಧಿ ಕಾರ್ಯಕ್ರಮಕ್ಕೆ ಅದರೊಟ್ಟಿಗೆ ಕನ್ನಡ ಸಂಸ್ಕೃತಿಯ ಭಾಗವಾಗಿರುವಂಥ ನಮ್ಮ ಕಲೆಗಳನ್ನು ಪ್ರೋತ್ಸಾಹಿಸುವ ಭಾಗವಾಗಿ ನಮ್ಮ ವೇದಿಕೆಯಲ್ಲಿ ನಾವು ಬರ್ತಾ ಇರುವಾಗ ವೇದಿಕೆಯಲ್ಲಿ ನಡೀತಾ ಇತ್ತು. ಇದನ್ನೆಲ್ಲ ಸಂಯೋಜಿಸಿ ನಡ್ತಾ ಇರುವಂಥ ಇದಕ್ಕೆಲ್ಲದಕ್ಕೆ ಎಲ್ಲರನ್ನೂ ಒಟ್ಟು ಸೇರಿಸಿ ಕನ್ನಡದ ಮೇಲೆ ಪ್ರೀತಿ ಇಟ್ಟುಕೊಂಡು ಯಾರೆಲ್ಲ ಯಾವ ರೀತಿಯಲ್ಲಿ ಯಾವ ಕಡೆಯಲ್ಲೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವನು ಎರ್ನಾಕುಳಂದಲ್ಲಿ ಮಲಯಾಳ ನಾಡಿನಲ್ಲಿ ಹೋಗಿಯೂ ಸಹ ಇವರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇದಕ್ಕೆಲ್ಲ ನೇತೃತ್ವ ವಹಿಸ್ತಾ ಇರುವಂತಹ ನನ್ನ ಪರಿಚಿತರಾದಂತಹ ಆರ್ ಸುಬ್ಬಯ್ಯ ಕಟ್ಟೆಯವರು, ಅವರನ್ನು ನಮ್ಮ ಅಧ್ಯಕ್ಷರು ಸುಬ್ಬಯ್ಯಣ್ಣ ಅಂತಲೇ ಕರೆದರು. ಅವರ ಊರಿನ ಹೆಸರು ಸುಬ್ಬಯ್ಯ ಕಟ್ಟೆ, ಅವರ ಹೆಸರು ಅಬ್ದುಲ್ ರಹಮಾನ್ ಸುಬ್ಬಯ್ಯ ಕಟ್ಟೆ. ಅಂದಾಗೆ ಜಡ್ಡೆ ಕಯ್ಯಾರ್, ಜುಲ್ಫಿಕರ್ ಅಲಿ ಕಯ್ಯಾರ್, ರವಿ ನಾಯ್ಕಾಪ್, ಕೆಲವು ಪತ್ರಕರ್ತರು ನನ್ನ ಮಿತ್ರರು, ನಮ್ಮ ಸೋಮಶೇಖರ್ ಜೇಎಸ್ ಅವರು ದೊಡ್ಡ ರಾಜಕೀಯ, ನನ್ನ ಬಗ್ಗೆ ಹೇಳೋದಾದರೆ ನನ್ನ ರಾಜಕೀಯ ಗುರುವಾಗಿದ್ದಾರೆ ಅವರು. ಇವರೆಲ್ಲ ಈ ಕನ್ನಡ ಪ್ರಾಂತ್ಯದ, ಭೌಗೋಳಿಕವಾಗಿ ಕೇರಳ ರಾಜ್ಯದಲ್ಲಿ ಆದರೂ ಇದು ಕನ್ನಡ ಪ್ರಾಂತ್ಯವಾಗಿದೆ. ಈ ಕನ್ನಡದ ಉಳಿವಿಗೆ ಬೇಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೆಮ್ಮೆಯ ವಿಷಯ. ದೇವರು ದಯ ಮಾಡಲಿ ಅಂತ ಹೇಳ್ತಾ ನಿಲ್ಲಿಸ್ತೇನೆ. ಜೈ ಕರ್ನಾಟಕ.